ಈ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿ ಅಳ್ಳಾಡಬೇಕಾದ್ರೂ ಭಗವಂತನ ಅಪ್ಪಣೆ ಬೇಕು. ಇಲ್ಲಿ ನಾನು ಮಾಡದೆ, ನನ್ನಿಂದಾಗಿತ್ತು, ನಾನೇ ಎಲ್ಲ, ನಾ ಮಾಡಿದ್ರೆ ನಡೆಯಂಗಿಲ್ಲ, ನಾ ಹೋಗಲಿಲ್ಲ ಅಂತಂದ್ರೆ ಏನೂ ಇಲ್ಲ ಅಂತಲ್ಲ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆ ನೆನ್ನದಿರ ದಾಸೋಹಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿಲ್ಲದಿದ್ದೊಡೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅನ್ನುವ ಮಾತಿನೊಳಗ ಇಡೀ ಜಗತ್ತಿಗೆ ಎಲ್ಲವನ್ನೂ ಕೂಡ ಮಾಡಿದ್ರು. ಅಂದರಿಗೆ ಬೆಳಕನ್ನು ಕೊಟ್ಟರು, ದಾಸೋಹ ಮಾಡಿದ್ರು, ಎಲ್ಲವನ್ನೂ ಮಾಡಿ ಕೂಡ ನಾನೇನೂ ಮಾಡಿಲ್ಲಪ್ಪ, ಕೊಪ್ಪಳದ ಗವಿಸಿದ್ದೇಶ ಮಾಡ್ಯಾನ ಅಂತ ಚನ್ನವೀರ ಶಿವಗಳು ಈ ಜಗತ್ತಿಗೆ ಸಂದೇಶ ಕೊಟ್ರಲ್ಲ. ಇದು ಮನುಷ್ಯನ ಬದುಕಿನ ಸಾರ್ಥಕತೆಯ ಜೀವನ ಅಂತಕ್ಕಂಥದ್ದನ್ನ ನಾವು ಈ ಮಟ್ಟದೊಳಗೆ ಸ್ಮರಣೆ ಮಾಡಬೇಕಾಗ್ತದೆ. ಬಹುಶಃ ಚನ್ನವೀರ ಮಹಾಶಿವಗಳು ನಮ್ಮನ್ನಾಗಲಿ 31 ವರ್ಷಗಳ ಕಳೆದಿರಬಹುದು. 31 ನೋಡ್ರಿ ಎಷ್ಟು ಚಂದದ, 3-1 ಈ ವರ್ಷ ನಾವೆಲ್ಲ ಒಂದು ಅನ್ನೋ ಹಂಗ ಈ ವರ್ಷ ನಮ್ಮನ್ನೆಲ್ಲ ಕೂಡಿಸದಂತಕ್ಕಂಥದ್ದು ಸುದೈವ ಬೇಕು. ಈ ಜಗತ್ತಿನೊಳಗ 84 ಲಕ್ಷ ಜೀವರಾಶಿಗಳು ಹುಟ್ಟ್ಯಾವ. ಎಷ್ಟ್ರಿ? 84 ಲಕ್ಷ ಜೀವರಾಶಿಗಳು. ಹಂಗಾರೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಅಂತ ಕೇಳಿದ್ರೆ ನೀವು ಏನಂತ ಉತ್ತರ ಕೊಡ್ತೀರಿ ಹೇಳ್ರಿ ನೋಡೋಣ? ಯಾವುದು? ಮಾನವ ಅಂತೇಳಿ. ಮಾನವ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ನಾವು. ಆದರೆ ಮಾನವನಕ್ಕಿಂತಲೂ ಪ್ರಾಣಿಗಳು ಶ್ರೇಷ್ಠತೆಯನ್ನ ಮೆರಿತಾ ಇದ್ದಾವೆ ಇವತ್ತಿನ ಜಗತ್ತಿನೊಳಗೆ. ನಾವು ಮಾತಾಡ್ತೀವಂತ ನಾವು ಶ್ರೇಷ್ಠರು ಅಂತ ಹೇಳ್ಕೊತ ಹೊಂಟೀವಿ ಅಷ್ಟೇ, ನಮ್ಮಿಂದ ಏನೂ ಆಗ್ತಾ ಇಲ್ಲ. ಮಾನವ ಮನುಷ್ಯ ಮನುಷ್ಯತ್ವವನ್ನ ಮರೆತು ಬದುಕನ್ನು ನಡೆಸ್ತಿರ್ತಕ್ಕಂಥ ವ್ಯವಸ್ಥೆ ಈ ಸಮಾಜದೊಳಗೆ ನಡೀತಾ ಇದೆ. ಸಂಸ್ಕಾರ ಸಂಸ್ಕೃತಿ ಪರಂಪರೆಯನ್ನು ಒಂದು ಕಡೆಗೆ ಮರೆತು ಬಿಟ್ಟಿದ್ದಾನೆ. ಧರ್ಮ ಆಚರಣೆ ಸಂಸ್ಕೃತಿ ಗುರುವಿನ ಸೇವೆ ಅನ್ನುವಂಥದ್ದು ಕೂಡ ಮರೆತು ಬಿಟ್ಟಿದ್ದಾನೆ. ಎಲ್ಲಿಗೆ ಹೊಂಟಾನ? ನಾನು 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 ಅನ್ನುವಂಥ ಅಹಂಕಾರದೊಳಗೆ ಇವತ್ತು ಮನುಷ್ಯ ಬದುಕ್ತಾ ಇದ್ದಾನೆ. ಇಲ್ಲಿ ನನ್ನ ಮುಂದೊಂದು ಮೈಕ್ ಇಟ್ಟಾರ. ಈ ಮೈಕಿಗೆ ಒಂದು 5,000 ರೂಪಾಯಿ ಕಿಮ್ಮತ್ ಅಂತ ತಿಳ್ಕೊಳ್ಳೋಣ. ಎಷ್ಟು ಇದಕ್ಕೆ? 5,000 ರೂಪಾಯಿ, 10,000 ರೂಪಾಯಿ. ಮತ್ತೆ ಜಗಳಕ್ಕೆ ಬಂದಿಪ್ಪ, ತುಟ್ಟಿರ್ಬೋದು, ಇದು ನನಗೆ ಗೊತ್ತಿಲ್ಲ. ಮತ್ತು ಹೆಂಗ್ರೆ ಜರ 1 ಲಕ್ಷ ರೂಪಾಯಿ ಕೊಡಿ ತಂದಿನಾದ್ರೆ ಮತ್ತೆ ಏನು ಮಾಡೋದು? ಅದು ಇನ್ನೂ 5 ದಿನ ನಡೀತೈತೆ ನಮ್ಮ ಚೆಕ್ ಹಿಡಿದ್ರಾಗ. ಒಂದು 5-10,000 ರೂಪಾಯಿ ಬೆಲೆ ಅಂತ ತಿಳ್ಕೊಳ್ಳೋಣ. ಸುಮ್ಮ ಹಂಗ ತಿಳ್ಕೊಳಕ್ಕೆ ನಾವೇನು ಟ್ಯಾಕ್ಸ್ ತುಂಬಂಗಿಲ್ಲ. ಏನ್ರಿ ತುಂಬ್ತೀರೇನ್ರಿ? ಸುಮ್ ಕಲ್ಪನಾ ಮಾಡ್ಕೊಳ್ಳೋದ್ರಪ್ಪ ಈ ದೇಶದ ಪ್ರಧಾನಿ ಅಂತ ನಾನು ಅನ್ಕೊಳ್ಳೋದು. ಏನಾಗೋದೈತಿ? ಯಾರು ಬಂದು ಜಗಳ ಮಾಡಿರ್ದಾರ? ಮೈಸೂರು ರಾಜನ ಅರಮನೆ ನಾನಾ ರಾಜ ಅಂತಂದ್ರೆ ಯಾರೇ ಕೇಳೋರದಾರ? ನಿಮ್ಗೆ ಸ್ವತಂತ್ರತೆ ಅದ ಭಾರತ ದೇಶದೊಳಗೆ. ಹಂಗ ಇದಕ್ಕೊಂದು 5,000 ರೂಪಾಯಿ ಬೆಲೆ ಅಂತ ತಿಳ್ಕೊಳ್ಳೋನು. ಎದಕ್ಕೆ ಇದಕ್ಕೆ 5,000 ರೂಪಾಯಿ ಬೆಲೆ? ಇದ್ರೊಳಗೆ ಒಂದು ಕಾಣದೇ ಇರುವಂತ ಶಕ್ತಿ ಅಡಗಿದೆ. ಯಾವುದು? ನನ್ನ ಮಾತುಗಳನ್ನ ನಿಮಗ ಸ್ಪಷ್ಟವಾಗಿ ಕೇಳಿಸ್ತಕ್ಕಂಥ ಕೆಲಸ ಯಾವ್ದು ಮಾಡಕತ್ತದ್ರಿ? ಈ ಮೈಕ್ ಮಾಡ್ತಾ ಇದೆ. ಈ ಮೈಕಿನೊಳಗ ಒಂದು ಅಂತರಂಗದ ಬೆಳಕದೆ, ಅದಕ್ಕೆ ಮೈಕತ್ವ ಅಂತ ಕರೀತಾರ. ಅದಕ್ಕೆ ಅದು ಯಾರಿಗೂ ಕಾಣ್ತಾ ಇಲ್ಲ, ಆದ್ರೂ ಅದ್ರ ಕೆಲಸ ಮಾಡ್ತಾ ಇದೆ. ಅಕಸ್ಮಾತ್ ಇದೇನಾದ್ರೂ ನನ್ನ ಮಾತುಗಳನ್ನ ನಿಮಗ ಕೇಳಿಸ್ಲಾರ್ದಂಗಿತ್ತು ಅಂದ್ರೆ ಇದ್ರ ಮಾಲೀಕ್ ಏನ್ ಮಾಡ್ತಾನಂದ್ರ ಇದು ಡೆಡ್ ಅಂತೇಳಿ ಇದನ್ನ ಏನ್ ಮಾಡ್ತಾನ್ರಿ? ತಿಪ್ಪ್ಯಾಗ ಹೋಗಿತಾನೆ. ಎಲ್ಲಿವರೆಗೂ ಈ ಮೈಕಿಗೆ ಬೆಲೆ ಅಂತಂದ್ರ ನನ್ನ ಮಾತುಗಳನ್ನ ನಿಮಗ ಸ್ಪಷ್ಟವಾಗಿ ಕೇಳಿಸೋ ತನಕ ಮಾತ್ರ ಈ ಮೈಕಿಗೆ ಬೆಲೆ. ಯಾಕೆ ಬೆಲೆ? ಮೈಕಿನೊಳಗ ಮೈಕತ್ವ ಅನ್ನುವಂಥದ್ದು ಅಡಗಿದ್ದಕ್ಕಾಗಿ ಇದಕ್ಕೆ ಬೆಲೆ. ಹಾಗಾಗಿ ಎಲ್ಲಿವರೆಗೂ ಈ ಮೈಕಿನೊಳಗ ಮೈಕತ್ವ ಅನ್ನುವಂಥದ್ದು ಇರ್ತದೋ ಅಲ್ಲಿವರೆಗೂ ಹೆಂಗೆ ಈ ಮೈಕಿಗೆ ಬೆಲೆ ಐತೋ ಹಂಗ ಮನುಷ್ಯನ ದೇಹದೊಳಗ ಮನುಷ್ಯತ್ವ ಅಂತ ಇರೋ ತನಕ ಮಾತ್ರ ಈ ಮನುಷ್ಯನಿಗೆ ಬೆಲೆ, ವಿನಃ ಇಲ್ಲ ಅಂತಂದ್ರೆ ಈ ಮನುಷ್ಯನಿಗೆ ಬೆಲೆ ಇಲ್ಲ. ಬೆಲೆ ಇಲ್ಲ. ಎಷ್ಟು ಇದ್ರ ಮೇಲೆ ಶೃಂಗಾರ ನಮಗ? ದಿನ ಜಳಕ ಮಾಡಾಗ ಈ ದೇಹ ಡವ್ ಸೋಪ ಬಿಡ್ತೈತ್ರಿ. ಮತ್ತೆ ಬೇರೆ ಸೋಪ್ ಇದ್ರೆ ಈ ಮಗ ಜಳಕನ ಮಾಡಂಗಿಲ್ಲ. ಕ್ಲೀನ್ ಪ್ಲಸ್ ಶಾಂಪೂನ ಬೇಕು, ಇಸ್ತ್ರಿ ಅರಿವಿನ ಬೇಕು, ಹೊರಗೆ ಹೊಂಟ್ರ ಶೇಂಟ್ ಹೊಡ್ಕೊಂಡು ಹೋಗ್ಬೇಕು. ಹಂಗ ಹೋಗಂಗಿಲ್ಲ. ಕಾಲಾಗ ಬಾಟಾ ಚಪ್ಪಲಿ ಇದ್ರನೇ ಈ ಮಗ ಹೊರಗೆ ಕಾಲಿಡೋದ್ರಿ. ಮತ್ತೆ ಛತ್ರಿ ಬಿಸಿಲು ಐತೆ ಅಂತೇಳಿ ಸನ್ಸ್ಕ್ರೈನ್ ಹಚ್ಕೊಂಡು ಹೋಗ್ತಾನ. ಇವ ಎಷ್ಟು ಅಲಂಕಾರ ಮಾಡ್ಕೋತೀವಿ ನಮ್ಮ ದೇಹಕ್ಕೆ. ಪ್ರತಿನಿತ್ಯದ ಒಂದೊಂದು ಗಳಿಗೆಯೂ ಕೂಡ ಈ ದೇಹದ ಸೌಂದರ್ಯಕ್ಕಾಗಿ ನಮ್ಮ ಜೀವನವನ್ನು ಕಳೀತಾ ಇದ್ದೇವೆ. ಇನ್ನೊಬ್ಬರ ತೋರಿಕೆಗಾಗಿ ನಾವು ಬದುಕಾಕತ್ತೀವಿ. ಇನ್ನೊಬ್ರು ಏನಂತಾರೇನೋ, ಇನ್ನೊಬ್ರು ನೋಡ್ಲಿ, ನನ್ನ ಜೊತೆ ಸೆಲ್ಫಿ ತಕ್ಕೋಲಿ, ನನ್ನ ಬಹಳ ಚಂದ ಇದ್ದ 1000 ಮಂದಿಯಾಗ ನಾನಾ ಚಂದ ಕಾಣಬೇಕ ಈಕಿನ ಅಂತೇಳಿ ಗೆಳತಿ ಹೇಳ್ತಿರ್ತಾಳಂತ. ಮನುಷ್ಯ ಬಯಸ್ತಕ್ಕಂಥದ್ದು ಇದನ್ನೇ ಈ ಸಮಾಜದೊಳಗೆ. ಆದ್ರೆ ಗೊತ್ತಿರಲಿ, ಎಲ್ಲಿವರೆಗೂ ಈ ದೇಹವನ್ನು ಶೃಂಗಾರ ಮಾಡ್ಕೊಂತ ಕುಂತೀವಲ್ಲ, ಇದಕ್ಕೆ ಎಷ್ಟು ಬೆಲೆ ಐತೆ ಅಂತ ನಿಮ್ಗೊಂದು ದೃಷ್ಟಾಂತ ಹೇಳಿಬಿಡ್ತೀನಿ. ಯಾವುದ್ರೆ ಜಾತ್ರೆಗೆ, ಕೊಪ್ಪಳ ಜಾತ್ರೆಗೆ ಹೋಗಿರಿ ಅಂತ ತಿಳ್ಕೊರಿ. ಲಕ್ಷಾಂತರ ಜನ
ಬಹುಶಃ ಕರ್ನಾಟಕದೊಳಗ ಕುಂಭಮೇಳ ಅಂತ ಇದ್ರೆ ಅದು ಕೊಪ್ಪಳದ ಗವಿಸಿದ್ಧನ ಜಾತ್ರೆ ಆ ಕುಂಭಮೇಳ ಅಂತಕ್ಕಂಥದ್ದು. ಅಂತಹ ಜಾತ್ರೆ ಒಳಗ ಬಹಳ ಜನ ನೀವೆಲ್ಲ ಗವಿಸಿದ್ದಪ್ಪನ ದರ್ಶನಕ್ಕೆ ಹೋದಾಗ ಗುಡಿಗೆ ಹೋಗ್ತಿರ್ತೀರಿ, ಗರ್ಭಗುಡಿಗೆ ಬಹಳ ಕಿಮ್ಮತ್ತಿನ ಕೊಟ್ಟು ತಂದಿರ್ತೀರಿ, ಕಾಲಾಗಿನು 500, 1000, 2000 ಕೊಟ್ಟಿರ್ತೀರಿ. ಅವನ್ನ ಹೊರಗೆ ಬಿಟ್ಟು ಹೋಗಿ ಒಳಗೆ ಗದ್ದಿಗೆ ನಮಸ್ಕಾರ ಮಾಡಿ ಬರೋದ್ರಾಗ ಇನ್ನೊಬ್ಬ ಹೊತ್ಕೊಂಡ ಹೋಗಿಬಿಟ್ಟಿರ್ತಾನೆ. ಅವನ್ನ ಒಂದಿಷ್ಟು ಮಂದಿ ಜಾತ್ರೆಗೆ ಗವಿಸಿದ್ದಪ್ಪನ ಜಾತ್ರೆಗೆ ಬಂದಿರಂಗಿಲ್ರಿ, ಹಳಿವಿ ಬಿಟ್ಟು ಹೊಸ ತಗೊಂಡು ಹೋಗಕ್ಕೆ ಬಂದಿರ್ತಾರ ಅವ್ರು. ಹಿಂಗೆ ಭಾಳ ಮಂದಿ ಕಳ್ಕೊಳ್ಳೋದು ಏನು, ನಾವು ಜಾತ್ರೆಗೆ ಹೋದಾಗ ಏನು ಕಳ್ಕೊತೀವ್ರಿ ಅವ್ವ, ಏನು ಕಳ್ಕೊತೀವ್ರಿಪ್ಪ? ಕಾಲಾಗಿನು. ಅದಕ್ಕೆ ಭಾಳ ಮಂದಿ ತಲೆ ಓಡಿಸಿ ಏನು ಮಾಡ್ತಾರ ಅಂತಂದ್ರೆ ಆ ಗುಡಿ ಬಾಜುಕ್ಕ ಮಠದ ಬಾಜುಕ್ಕ ಯಾರ ಶಾಸ್ತ್ರಿಗಳ ಮನೆ ಅದನೋ, ಗೆಳತಿಯರ ಮನೆ ಅದೋ, ಬೀಗರ ಮನೆ ಅದೋ ಹುಡುಕ್ತಾರೆ ಇವರು. ಯಾಕ? ಕಾಲಾಗಿನು ಬಿಟ್ಟು ಹೋಗಕ್ರಿ. ಅಲ್ಲಿ ಬಿಡ್ತಾರ, ಬಿಟ್ಟು ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬಂದು ಅವು ಕಾಲಾಗಿನೂ ಹಾಕೊಂಡು ಮತ್ತೆ ನಿಮ್ಮ ಮನೆಗೆ ನೀವು ಬರ್ತೀರಿ. ಯಾರ್ದಾರ ಮನ್ಯಾಗ ಬಿಟ್ಟು ಹೋಗಿರಿಲ್ಲವ, ನೀವು ಬಿಟ್ಟಿರೇ ಇಲ್ಲ, ಕಡಿತಾವಂತ ಬಿಡೋದು ಭಾಳ ಮಂದಿ. ಯಾರ್ದಾರ ಮನ್ಯಾಗ ಬಿಡಾಕ್ ಹೋದಾಗ ಕಾಲಾಗಿನೂ ಬಿಡ್ತೀವಿ ಅಂತಂದಾಗ ಬಿಡ ಅಂತಾರೋ ಬ್ಯಾಡ ಅಂತಾರೋ? ನನಗೆ ಆನ್ಸರ್ ಮಾಡ್ಬೇಕು ನೀವು. ಇನ್ನೂ 5 ದಿನ ಆಯ್ತು, ನಮ್ದು ನಿಮ್ದು ಇದು ಸಾತು. ಏನಂತಾರಿ? ಬಿಡ ಅಂತಾರೋ ಬ್ಯಾಡ ಅಂತಾರೇವಾ? ಬಿಡ ಅಂತಾರ. ಅವಾಗ ನೀವೇನ್ ಮಾಡ್ತೀರಿ? ಕಾಲಾಗಿನೂ ಬಿಟ್ಟು ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಮತ್ತೆ ಕಾಲಾಗಿನೂ ಹಾಕೊಂಡು ಬರ್ಲಿ ತಂಗಿ ಅಂತ ಹೇಳಿ ಮತ್ತೆ ನಿಮ್ಮ ಮನೆಗೆ ನೀವು ಬರ್ತೀರಿ. ಯಾವ ಮನೆಯೊಳಗೆ ನಿಮ್ಮ ಕಾಲಾಗಿನೂ ಜೋಡ್ ಬಿಟ್ಟಿದ್ರಲ್ಲ ಅದ ಮನೆಗೆ ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ನಿಮ್ಗೆ ಬೇಕಾದವ್ರು ಯಾರೇ ತೀರ್ಕೊಂಡಿದ್ರು ಸತ್ತಿದ್ರಂದ್ರ, ತಂಗಿ ನಮ್ಮ ಮನ್ಯಾಗ ಕುಂಡ್ರಸಾಕ್ ಜಾಗ ಇಲ್ವಾ, ಅದಕ್ಕೆ ನಿಮ್ಮ ಮನ್ಯಾಗ ಒಂದು ತಾಸು ಕುಂಡ್ರಸ್ಲೇನು ಅಂತ ಇಡಾಕ್ ಹೋಗಿರು ನೋಡು, ನಾ ಹೆಣ ಇಟ್ಕೋತಾರ ನಮ್ಮ ಮನೆಗೆ? ಇಟ್ಕೋತಾರೇನ್ರಪ್ಪ? ಅರೆ ನಿಮ್ ಕಾಲಾಗಿನೂ ಹರಿದಿದ್ದು ಬಿಡಾಕ ಅವಕಾಶ ಕೊಟ್ಟಿದ್ರಲ್ರಿ ಆ ಮನ್ಯಾಗ. ಹಾಗಾದ್ರೆ ಈ ಸಮಾಜದಲ್ಲಿ ನಾವು ಬದುಕ್ತಕ್ಕಂಥ ಮನುಷ್ಯರು ಏನು ಸತ್ಯವನ್ನ ತಿಳ್ಕೊಂಡು ಬದುಕಬೇಕಾಗ್ಯದ ಅಂತಂದ್ರ, ಸತ್ತ ಮೇಲೆ ಹರಿದ ಚಪ್ಪಲಿಗಿರುವಂತ ಕಿಮ್ಮತ್ತು ಮನುಷ್ಯನ ದೇಹಕ್ಕಿಲ್ಲ ಅನ್ನುವಂತ ಸತ್ಯವನ್ನ ತಿಳ್ಕೊಂಡು ನಾವು ಬದುಕಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು. ಪರಮ ಪೂಜ್ಯ ಶಿವಶಾಂತವೀರ ಶರಣರು ಅಪ್ಪವರು ಒಂದು ದಿನ ತೇರ್ ಎಳೆದು ಜಾತ್ರೆ ಮಾಡಿ ಹುಗ್ಗಿ ಉಣಿಸಿ ಕಳಿಸ್ಬೋದಾಗಿತ್ತು. ಆದ್ರೆ ಉದ್ದೇಶ ಅವ್ರದ್ದು ಅದಲ್ಲ. ಮಾನವ ಮಹದೇವನಾಗ್ತಕ್ಕಂಥ ದಾರಿ ತಿಳಿಬೇಕಾಗಿತ್ತು ಅಂದ್ರೆ ಶರಣರ ಚಿಂತನೆಗಳು, ಧರ್ಮದ ಚಿಂತನೆ ಗೋಷ್ಠಿಗಳು ನಡಿಬೇಕು ಅಂತಕ್ಕಂಥ ವಿಚಾರದ ಆಲೋಚನೆ ಅವ್ರು ಇಟ್ಟುಕೊಂಡಾರ. ಅದಕ್ಕೆ ಜೇಡರ ದಾಸಿಮಯ್ಯನವರು ಬರೀತಾರೆ, ಕಡಗೀಲಿಲ್ಲದ ಬಂಡಿ ಒಡಗೆಡಬಿ ಮಾಂಬುದೆ, ಕಡಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ. ನೋಡ್ರಿ ಎಷ್ಟು ಉದಾಹರಣೆ ಕೊಟ್ಟು ಹೇಳ್ತಾರ ಅವರು. ಕಡಗೀಲಿಲ್ಲದ ಬಂಡಿ ಒಡಗೆಡಬಿ ಮಾಂಬುದೆ, ಕಡಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ, ಶರಣರ ಮೃಡವಚನವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳ್ತಾರಲ್ಲ. ನಿಜವಾಗ್ಲೂ ಒಂದು ಎತ್ತಿನ ಬಂಡಿಗೆ ಕಿಮ್ಮತ್ತಿನ ಎತ್ತು ಕಟ್ಟಿದ್ರೆ ಎತ್ತಿನ ಗಾಡಿ ಮುಂದೆ ಹೋಗೋದಿಲ್ಲ. ಸಾಗವಾನಿ ಕಟ್ಟಿಗಿದ ಎತ್ತಿನ ಗಾಡಿ ಮಾಡಿಸಿದ್ರೆ ಮುಂದೆ ಹೋಗೋದಿಲ್ಲ. ಅದಕ್ಕೆ 2 ಗಾಲಿಗೆ 2 ಕೀಲ್ ಅಂತ ಇರ್ತಾವ. ಅವ ಕೀಲ್ ಇಲ್ದಂಗ ನೀವು ಚಕ್ಕಡಿ ಹೊಡೆದ್ರ ಚಕ್ಕಡಿ ದಪ್ಪ ಅಂತ ಬಿದ್ದು ಹೋಗ್ತದೆ. ಒಂದು ಚಕ್ಕಡಿ ಮುಂದೆ ಹೋಗಬೇಕಾದ್ರ ಹೆಂಗ ಆ ಚಕ್ಕಡಿಗೆ 2 ಕೀಲುಗಳು ಬಹಳ ಮುಖ್ಯ ಆಗ್ತಾವೋ, ಹಂಗ ಕಡುದರ್ಪ ಏರಿರ್ತಕ್ಕಂಥ ಈ ನಾನು ಅನ್ನುವಂತ ಈ ಶರೀರ ಅಂತಕ್ಕಂಥ ಬಂಡಿ ಮುಂದೆ ಹೋಗಬೇಕಾಗಿತ್ತು ಅಂತಂದ್ರ ಚನ್ನವೀರ ಮಹಾಶಿವೆಗಳ ಸಿದ್ಧಾಂತವನ್ನು ತಿಳ್ಕೊಂಡು ಹೋದಾಗ ಮಾತ್ರ ಈ ಬದುಕಿನ ಬಂಡಿ ಸಾಕ್ತದೆ ಅಂತಕ್ಕಂಥ. ಹೀಗಾಗಿ ಅಂತಹ ಚಿಂತನೆಯ ವೇದಿಕೆ ಇವತ್ತು ಪರಮ ಪೂಜ್ಯರು ನಮ್ಗೆ ಅವಕಾಶ ಮಾಡಿಕೊಟ್ಟಾರ. ಇದರ ಸದುಪಯೋಗ ಪಡ್ಕೊಳ್ಬೇಕಾಗಿದೆ ನಾವು. ಮೊಬೈಲ್, ಟಿವಿ ಇವತ್ತೆಲ್ಲ ಬಂದು ಧರ್ಮದ ಚಿಂತನೆಗಳು ಮರೆ ಆಗ್ತಾ ಇದ್ದಾವೆ. ದೂರದರ್ಶನ ಬಂದು ಧರ್ಮದರ್ಶನ ದೂರ ಆಗ್ತಾ ಇದೆ. ಆಲೋಚನೆಗಳಿಲ್ಲ, ತಂದೆ ತಾಯಿಗಳ ಪ್ರೀತಿ ಸಂಬಂಧಗಳಿಲ್ಲ, ಮಕ್ಕಳಿಗೆ ಹೇಗೆ ಸಂಸ್ಕಾರ ಕೊಡ್ಬೇಕಂತಕ್ಕಂಥ ವ್ಯವಸ್ಥೆ ಮನೆಯೊಳಗಿಲ್ಲ. ಯಾವ ಮಠಗಳು ಇವತ್ತು ಧರ್ಮದ ಚಿಂತನೆಗಳನ್ನ ಕಲಿಸ್ಬೇಕಾಗಿತ್ತೋ ಆ ಮಠಗಳ ಇವತ್ತು ರಾಜಕೀಯವನ್ನು ಮಾಡ್ತಾ ನನ್ನ ಪಕ್ಷದವ್ನ ಟಿಕೆಟ್ ಕೊಡ್ರಿ, ನಮ್ಮವ್ರಿಗೆ ಓಟ್ ಹಾಕ್ರಿ ಅಂತ ಹೇಳುವಂತ ಕಾಲ ಒಂದು ಕಡೆಗೆ ಬಂದ್ಬಿಟ್ಟದ. ಇನ್ನೊಂದು ಕಡೆಗೆ ಭಕ್ತರನ್ನು ಉದ್ಧಾರ ಮಾಡಬೇಕಾಗಿರ್ತಕ್ಕಂಥ ಸ್ವಾಮಿಗಳೇ ಸಮಾಜವನ್ನ ಎಲ್ಲೆಲ್ಲೋ ಧರ್ಮ ಹೊಡಿತಕ್ಕಂಥ ಕೆಲಸದ ದಾರಿ ಒಳಗೆ ಒಂದು ಕಡೆ ಹೊಂಟು ಬಿಟ್ಟದ. ಇನ್ನೊಂದು ಕಡೆಗೆ ಸ್ವಾಮಿಗಳಿಂದ ಪಡೆಯಬೇಕಾದ ಉಪದೇಶವನ್ನು ಪಡಿಬೇಕಾದ ಭಕ್ತರು ಬಡ್ಡಿ ಇಲ್ದಂಗೆ ಸಾಲ ಕೊಡ್ತಾರೆ ಸ್ವಾಮಿಗಳು ಅಂತ ಕೇಳುವಂತ ಪರಿಸ್ಥಿತಿ ಇವತ್ತು ಭಕ್ತರೊಳಗೆ ಬಂದ್ಬಿಟ್ಟದ. ಹಿಂಗ ಹೋದ್ರೆ ಸಮಾಜ ಸುಧಾರಣೆ ಆಗೋದೆಲ್ಲಿ? ಸಮಾಜ ಕಟ್ಟೋದೆಲ್ಲಿ? ಸಮಾಜ ಉಳಿಬೇಕಾಗಿತ್ತು, ಸಮಾಜ ಬೆಳಿಬೇಕಾಗಿತ್ತು ಅಂತಂದ್ರ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜುಗಳನ್ನ ಕಟ್ಟಿಸಿ ಲಕ್ಷ ಗಂಟಲೆ ಡಿಪಾಸಿಟ್ ತಗೊಂಡ್ರೆ ಸಮಾಜ ಬೆಳೆಯೋದಿಲ್ಲ.
ದೊಡ್ಡ ದೊಡ್ಡ ಇಂಜಿನಿಯರ್ ಕಾಲೇಜುಗಳನ್ನ ಕಟ್ಟಿಸಿ ಅಲ್ಲಿ ಮೀಸಲಾತಿ ಕೊಟ್ಟು ಅವ್ರ ಕಡೆಗೆ ಲಕ್ಷ ಗಂಟಲೆ ಡೊನೇಷನ್ ತಗೊಂಡ್ರ ಸಮಾಜ ಬೆಳೆಯೋದಿಲ್ಲ. ಸಮಾಜ ಬೆಳೆಯಬೇಕಾದ್ರ ಉಚಿತವಾಗಿ ಜೀವನವನ್ನ ನಡೆಸದೇ ಇರ್ತಕ್ಕಂತಹ ಅಂಧ ಅನಾಥರಿಗೆ ಬೆಳಕು ಕೊಡ್ತಕ್ಕಂಥ ಚಿಕ್ಕೇನಕೊಪ್ಪದ ಶರಣರಂತ ಕೆಲಸ ಮಾಡಿದಾಗ ಮಾತ್ರ ಈ ಸಮಾಜ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅಕ್ಷರ, ಅರಿವು, ಆಶ್ರಯವನ್ನ ಕೊಟ್ಟಂತ ವೀರಶೈವ ಲಿಂಗಾಯತ ಮಠಗಳು ಇವತ್ತು ಈ ಸಮಾಜದೊಳಗ, ಯಾವುದೇ ಧರ್ಮದ ಕ್ಷೇತ್ರದೊಳಗ ಇವತ್ತು ಇನ್ನೊಂದು ಧರ್ಮವನ್ನ ತುಳಿತಕ್ಕಂಥದ್ದು ಹೇಳಿಕೊಟ್ರೆ ವೀರಶೈವ ಲಿಂಗಾಯತ ಮಠಗಳು, ಮಠದ ಸ್ವಾಮಿಗಳು ಮನೆ ಮನೆಗೆ ಜೋಳಗಿ ಹಿಡಿದ್ರವ, ಜೋಳಗಿ ಹಿಡಿದು ಯಪ್ಪ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂತ ಸಂಸ್ಕೃತಿಯನ್ನು ಈ ಸಮಾಜಕ್ಕೆ ಹೇಳಿಕೊಟ್ಟಿದ್ದೆ ವೀರಶೈವ ಲಿಂಗಾಯತ ಮಠಗಳು ಅಂತಕ್ಕಂಥದ್ದನ್ನು ಈ ಸಮಾಜ ತಿಳ್ಕೊಳ್ಬೇಕಾಗ್ತದೆ. ಒಂದು ಕಡೆಗೆ ಕೊಪ್ಪಳದ ಗವಿಸಿದ್ದೇಶ್ವರರು ಬರದೇ ಇದ್ದಿದ್ರೆ, ಒಂದು ಕಡೆಗೆ ಧಾರವಾಡದ ಮುರುಘಾ ಮಠದ ಮೃತ್ಯುಂಜಯಪ್ಪಗಳು ಬರದೇ ಇದ್ದಿದ್ರೆ, ಒಂದು ಕಡೆಗೆ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು ಬರದೇ ಇದ್ದಿದ್ರೆ, ಒಂದು ಕಡೆಗೆ ಗದಗಿನ ತೋಂಟದಾರ್ಯ ಮಹಾಸ್ವಾಮಿಗಳು ಬರದೇ ಇದ್ದಿದ್ರೆ, ಅಷ್ಟೇ ಯಾಕ್ರಿ ಹಾನಗಲ್ಲ ಗುರುಕುಮಾರ ಶಿವಗಳು ಬರದೇ ಇದ್ದಿದ್ರೆ ಇವತ್ತು ಈ ಸಮಾಜದ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದ್ದನ್ನ ನಾವು ಅವಲೋಕನ ಮಾಡ್ಕೊಳ್ಬೇಕಾಗ್ಯದ. ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ಯದ. ಮನಸ್ಸು ತೆರೆದು ಈ ವಿಚಾರಗಳನ್ನ ಹಂಚಿಕೊಳ್ಬೇಕಾಗಿದೆ ಅಂತಕ್ಕಂಥದ್ದು. ಇವತ್ತೊಬ್ಬ ತಂದೆ ಸತ್ರೆ ಮಗ ಮಣ್ಣಿಗೆ ಬರೆದಿರ್ತಕ್ಕಂಥ ವ್ಯವಸ್ಥೆ ಆಗ್ಯದ. ವಿದ್ಯಾವಂತರಾದಂತ ಮಕ್ಕಳು IAS KS ಓದಿರ್ತಕ್ಕಂಥವ್ರು ಲಕ್ಷ ಗಂಟ್ಲೆ ಕಿಮ್ಮತ್ತಿನ ನಾಯಿ ಸಾಕಾಕ್ ತಯಾರದಾರ, ಆದ್ರೆ 9 ತಿಂಗಳು ಹೊತ್ತೆತ್ತಂತ ತಾಯಿ ಸಾಕಾಕ್ ತಯಾರಿಲ್ಲ. ಇವತ್ತು ಈ ಸಮಾಜ ಈ ದಾರಿ ಒಳಗೆ ಹೊಂಟದ ಅಂತಂದ್ರೆ ಈ ಸಮಾಜವನ್ನ ತಿದ್ದಬೇಕಾದ್ರೆ ಇವತ್ತಿಂತ ಚಿಂತನೆಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಮನಗಂಡಿರ್ತಕ್ಕಂಥ ಅಪ್ಪೋರು ನನಗೆ ಅವಕಾಶ ಕೊಟ್ಟಾರ. ಪ್ರಾರಂಭದ ದಿನ ಹಲವಾರು ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥ ಈ ವೇದಿಕೆಯೊಳಗ ನಾನೇನೋ ಕಾಗಿ ಗುಬ್ಬಕ್ಕನ ಕತಿ ಹೇಳಕ್ಕಂತ ನಾನು ಬಂದಿಲ್ಲ. ಪ್ರಸ್ತುತ ದಿನಮಾನದ ಪರಿಸ್ಥಿತಿ, ಒಂದೊಂದು ಹೆಜ್ಜೆ ಒಳಗೆ ನಾವು ಹೆಂಗ್ ಬದುಕಬೇಕಾಗ್ಯದ, ಮನುಷ್ಯ ಹೆಂಗ್ ಬದುಕಿದ್ರೆ ಸಾರ್ಥಕದ ಬದುಕಾಗ್ತದ, ಮಾನವ ಮಹದೇವ ಆಗ್ತಕ್ಕಂಥ ದಾರಿ ತಿಳಿಸಬೇಕಾದ್ರೆ ಈ ಚಿಂತನೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕಾಗ್ತದೆ ಅಂತಕ್ಕಂಥದ್ದು.